ಸುದೀಪ್ ಅವ್ರ ಹೆಸರು ಎತ್ತಬಾರ್ದಾಗಿತ್ತು. ವಾರೆ ಮೇರಾ ಆಂಟಿ, ಏನ್ ಚೆನ್ನಾಗಿ ನಾಟಕ ಮಾಡ್ತೀರಾ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಣೆ. ಸಮೀರ್ ಅವರ ಹಳೆ ವಿಡಿಯೋದಲ್ಲಿ ಕಪಾಳ ಮೋಕ್ಷ ಮಾಡಿದ್ದು ಇದೇ ಅಜ್ಜಿ ತಾನೆ. ಇವಾಗ ಇವ್ರ ಜೊತೆ ಲೈವಲ್ಲಿ ಕೂತ್ಕೊಂಡು ಮತ್ತೆ ಇವ್ರ ಪರನೇ ಮಾತಾಡ್ತಾ ಇದ್ದಾರಲ್ಲ, ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ. ಈ ನಡುವೆ ಕಿಚ್ಚ ಸುದೀಪ್ ರವರ ಫ್ಯಾನ್ಸ್ ಪವರ್ರೇ ಇವ್ರ ಬ್ಯಾಕ್ ಗ್ರೌಂಡ್ ಆಗಿರತ್ತೆ ಅಂತ ಅನ್ಕೊಂಡಿದ್ದಾರೆ. ಅವರ ಅಭಿಮಾನಿ, ಅವನು ಕಟ್ಟ ಅಭಿಮಾನಿ, ಅವನು ಸುದೀಪ್ ಅಣ್ಣ ಅವ್ರಿಗೆ, ಆಯ್ತಾ, ಅಣ್ಣ ಅಂತ ಅನ್ನಲ್ಲ ನಾನು, ಯಾಕಂದ್ರೆ ಅವ್ರು ನನಗಿನ್ನ ಚಿಕ್ಕವ್ರು, ಬಟ್ ಹೈಯಲ್ಲಿದ್ದಾರೆ, ಅಲ್ಲಿದ್ದಾರೆ. ಸೊ ಅವ್ರ ಅಭಿಮಾನಿಯಾಗಿ ಅವ್ರು ಹೇಳ್ಕೊಂಡಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿ ಅಂತ. DK ಶಿವಕುಮಾರ್ ಅವ್ರಿಗೆ ಅವನು 10 ವರ್ಷದಿಂದ ಅವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಅಲ್ಲಿ. ನಾವು ಯಾವಾಗ ನಮ್ಗೆ ಅಥಾರಿಟಿ ಬಂತು ಅವಾಗಿಂದ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಏನೋ ಮಾಡ್ತಿದ್ದೀವಿ, ನಮ್ದು ಒಂದಿದೆ ಏನೋ ಮಾಡ್ತಿದ್ದಾನೆ ಅವನು. ಸೊ ಅದ್ರ ಬಗ್ಗೆ ಅವ್ರು ಮಾತಾಡಬಾರ್ದಾಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ನ ಬೈಕಂತಾರ ಆಯ್ತು, ನಮ್ಮದು ಪರ್ಸನಲ್, ಅದು ಅವ್ರನ್ನ ತರಬಾರ್ದು ಅಂತ ನಾನು ಹೇಳಿದ್ದೀನಿ. ಹೌದು, ಅದೊಂದೇ ನನಗೆ ಬೇಜಾರು ನನ್ನ ಲೈಫಲ್ಲಿ ಇವಾಗ ನನಗೆ. ಅಲ್ಲ ಗುರು, ಈ ನನ್ನ ಮಗಂದು ಹರಿದು ಊರ್ ಬಾಗ್ಲಾಗಿದ್ರು ಕೂಡ ಈ ನನ್ನ ಮಗನಿಗೆ ಸುದೀಪ್ ಸರ್ ಹೆಸರು, DK ಶಿವಕುಮಾರ್ ಅವರ ಹೆಸರು ಎತ್ತಿದ್ದೇ ದೊಡ್ಡ ಬೇಜಾರಂತೆ. ಅಲ್ಲ, ಈ ನನ್ನ ಮಗ ತುಂಬಾ ಜನ ಹುಡುಗಿರ್ನ ಮೇಂಟೈನ್ ಮಾಡುವಾಗ ಬೇಜಾರಾಗಿಲ್ಲ, ಆ ನಡುವೆ ಲೈವಲ್ಲಿ ಶಾರ್ಟ್ ತರ ಮಾತಾಡುವಾಗ ಕೂಡ ಇವನಿಗೆ ಬೇಜಾರಾಗಿಲ್ಲ. ಇಬ್ರು ಬಿಗ್ ಸೆಲೆಬ್ರಿಟೀಸ್ ಹೆಸರು ಹೇಳಿದ ತಕ್ಷಣ ಇವನಿಗೆ ಬೇಜಾರಾಗ್ಬಿಡ್ತಂತೆ. ಇದ್ರ ಬಗ್ಗೆ ಆಲ್ರೆಡಿ ಸಮೀರ್ ಅವರು ಕೂಡ ಕ್ಲಾರಿಫೈನ ಕೊಟ್ಟಿದ್ದಾರೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಇದರ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಮಾಡಿದ ಮೇಲೂ ಕೂಡ ಲೈವ್ಗೆ ಬಂದು ಈ ನನ್ನ ಮಗ ಬ್ಯಾಕ್ಗ್ರೌಂಡಲ್ಲಿ ಈ ಇಬ್ಬರು ಸೆಲೆಬ್ರಿಟೀಸ್ ಅಭಿಮಾನಿಗಳ ಸಪೋರ್ಟ್ ಸಿಗುತ್ತೆ ಅಂತ ಅವ್ರ ಹೆಸರನ್ನ ತಂದು ವಿಡಿಯೋನ ಮಾಡ್ತಾ ಇದ್ದಾನೆ. ನನ್ನ ತಲೆಯಲ್ಲಿ ನನ್ನ ಟ್ರೋಲ್ ಆಗಿರೋದು, ನನ್ನ ಬಗ್ಗೆ ಮಾತಾಡಿರೋದು ನಾನು ಏನು ತಲೆ ಕೆಡ್ಸ್ಕೊಂಡು, ನಮ್ಮ ತಾಯಣೆಗಳು ಇಲ್ಲೇ ಇದ್ದಾರೆ, ನಮ್ಮಮ್ಮ ಅವ್ರ ಮೇಲೆ ಆಣೆಗಳು ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಬೈದಿದ್ದು ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಮಾತಾಡಿದ್ದು ನನ್ ಬೇಜಾರಿಲ್ಲ ಗುರು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರು. ಆ ಸೀಕ್ವೆನ್ಸಸ್ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಸಮೀರ್ ಅವರು ಸುದೀಪ್ ಸರ್ ಹೆಸರು ಹೇಳಿದ್ದು, DK ಶಿವಕುಮಾರ್ ಅವರ ಹೆಸರು ಹೇಳಿದ್ದು ತುಂಬಾ ದೊಡ್ಡ ತಪ್ಪಂತೆ. ಆ ತಪ್ಪಿಗೆ ವಿರುದ್ಧವಾಗಿನೇ ಆ ತಪ್ಪನ್ನ ಸರಿ ಮಾಡೋದಕ್ಕೇನೆ ಒಂದು ಲೈವ್ ವಿಡಿಯೋ ಕೂಡ ಮಾಡಿದ್ರು. ಗುರು, ಈ ನನ್ನ ಮಗ ಇನ್ನೂ ಆ ವಿಡಿಯೋ ನೋಡಿಲ್ವಾ, ಹೋಗಿ ಟ್ಯಾಗ್ ಮಾಡಿ ಸೆಂಡ್ ಮಾಡಿಬಿಡಿ. ವಾಟ್ಸಪ್ಪಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಕಾಂಟ್ಯಾಕ್ಟಲ್ಲಿ ಇದ್ದರೆ ಫೋನ್ ಮಾಡಿ ಹೇಳ್ಬಿಡಿ. ತುಂಬ ದೊಡ್ಡ ಸೀಕ್ವೆನ್ಸ್ ಅಂತೆ. ಈ ಸೀಕ್ವೆನ್ಸಲ್ಲಿ ಏನೇನಾಗುತ್ತೋ, ಏನು ಸಮೀರ್ ಅವರ ಮನೆಗೆ DK ಶಿವಕುಮಾರ್ ಅವರ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು ನುಗ್ಗಿ ಹೊಡೆಯೋ ಥರ. ಅಲ್ಲ ಗುರು, ಈ ಚೇಲ ನನ್ನ ಮಗನಿಗೆ ಹೋಗಿ ನೀವು ಮತ್ತೆ ಸಪೋರ್ಟ್ ಮಾಡ್ತೀರಾ, ಇದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಅದೇನಾಗುತ್ತೋ ನಂಗೆ ಗೊತ್ತಿಲ್ಲ. ದಯವಿಟ್ಟು ಒಂದೇ ಒಂದು ವಿಡಿಯೋ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರಿಬ್ರಿಗೆ ಸಾರಿ ಕೇಳಿ ಒಂದು ವಿಡಿಯೋ ಹಾಕ್ಬಿಡು. ಅವ್ರ ಅಭಿಮಾನಿಗಳು ನನ್ನನ್ನು ಕೇಳ್ತಾ ಇದಾರೆ, ನಾನೇನ್ ಮಾಡ್ಲಿ ಅಂತ ನನ್ನನ್ನು ಕೇಳ್ತಾ, ನನಗೆ ಗೊತ್ತಿಲ್ಲ, ನನ್ಗೆ ಅದ್ರಕ್ಕೆ ನನಗೆ ಸಂಬಂಧ ಇಲ್ಲ. ದಯವಿಟ್ಟು ಒಂದು ಸಾರಿ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ನಾನು ನೆನ್ನೆ ಹೇಳ್ಕೊಳತ್, ನೆನ್ನೆ ಸ್ಟೇಷನ್ಗೆ ಬಂದಾಗ್ಲೂ ಹೇಳಿದೆ, ಸ್ಟೇಷನಿಗೆ ಬಂದಾಗ್ಲೂ ಹೇಳಿದ್ದೆ. ಅಂದರೆ ಈ ವಿಚಾರ ಕಾನೂನಾತ್ಮಕವಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿ ತನಕ ಹೋಗಿದೆ. ಮೇ ಬಿ ಇಲ್ಲಿ ಪಕ್ಕಾ ಡೈವರ್ಸ್ ಅಂತೂ ಆಗೇ ಆಗತ್ತೆ. ಆದರೆ ಇದರ ಮುಂದೆ ಯಾವ ಕಾಂಟ್ರವರ್ಸಿಗಳು ಹುಟ್ಟಾಗ್ತವೆ ಅಂತ ಹೇಳೋದಕ್ಕಾಗಲ್ಲ. ಇವನು ಟ್ರೋಲ್ ಮಾಡಿದ್ದಕ್ಕೆ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ವಂತೆ. ಹೋಗ್ಲಿ ಬಿಡಿ, ನಾವು ಟ್ರೋಲ್ ಮಾಡಿ ಏನು ಪ್ರಯೋಜನ, ಆದರೆ ರಿಯಾಲಿಟಿನ ಜನರಿಗೆ ತೋರಿಸ್ಬೇಕಲ್ವಾ. ಬನ್ನಿ. ಇವತ್ತು ಚಂದ್ರ ಮನೆಗೆ ಬಂದಿದ್ದ, ಅವಾಗೂ ಅವನಿಗೂ ಹೇಳಿದ್ದೀನಿ ನಾನು, ದಯವಿಟ್ಟು ಒಂದು ವಿಡಿಯೋ ಹಾಕ್ಸ್ಬಿಡು ಗುರು, ಅವ್ರಿಬ್ರಿಗೆ ಸಾರಿ ಕೇಳಿಸೋ ಒಂದು ವಿಡಿಯೋ ಹಾಕೋ ಅಂತ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದ ಲೀಡರು DK ಶಿವಕುಮಾರ್ ಹಾಗೆ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ನೀವು ಸಮೀರ್ ಅವರ ಮೇಲೆ ಯಾವುದೇ ರೀತಿಯ ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ನೋಡಿಲ್ಲ ಅಂದರೆ ಇದರ ಹಿಂದಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗತ್ತೆ ಯಾರ ಬಗ್ಗೆ ಏನನ್ನ ಹೇಳಿದ್ದಾರೆ ಅಂತ. ಅದನ್ನ ಅವರು ಅರ್ಥ ಮಾಡ್ಕೊಂಡು ದಯವಿಟ್ಟು ಒಂದು ವಿಡಿಯೋ ಹಾಕ್ಬಿಡು ಸಮೀರ್. ಇಲ್ಲಾಂದ್ರೆ ಇದು ಒಂದ್ಸತಿ ಅಲ್ಲ, ಇದು ಲಾಸ್ಟ್ ಟೈಮ್ ನೀನು ಏನೋ ಒಂದ್ಸತಿ ಮಾತಾಡಿ ನಿನ್ನ ವಿಡಿಯೋದಲ್ಲೇ ಸುದೀಪ್ ಅಣ್ಣನ ಬಗ್ಗೆ ಒಂದು ಮಾತಾಡಿದಾಗ ನಿನ್ನನ್ನು ತುಂಬಾ ದ್ವೇಷ ಮಾಡೋರು ತುಂಬಾ ಜನ ಬಂದರು. ಎಲ್ಲರೂ ನಾನು ತಡೆದು ನಿಂತ್ಕೊಂಡೆ, ನನ್ನ ಬಾಮೈದ ಅಂತ. ಅವಾಗ ಸಮೀರ್ ಅವರು ತಪ್ಪಾಗಿ ಮಾತಾಡಿದ್ರು, ಅದಕ್ಕಾಗಿ ಎರ್ಚಿಗೆದ್ದಿದ್ರು. ಆದರೆ ಇವಾಗ ಅಂತಹದ್ದೇನೂ ಆಗೋ ಚಾನ್ಸೇ ಇಲ್ಲ. ನೀನು ಎಷ್ಟೇ ಮಾತಾಡಿದ್ರು ಕೂಡ ಇಲ್ಲಿ ಯಾರಿಗೆ ಯಾರು ಸಪೋರ್ಟ್ ಮಾಡಬೇಕೋ ಅವ್ರಿಗೆ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಗೌಡ್ರೆ, ನೀವು ಮಾತ್ರ ಸುದೀಪ್ ಸರ್ ಅಭಿಮಾನಿ ಅಲ್ಲ, ನಿಮ್ಮ ಹೆಂಡತಿ ಕೂಡ ಸುದೀಪ್ ಸರ್ ಅಭಿಮಾನಿ ಆಗೇ ಇರ್ತಾರೆ. ಸೊ ದಯವಿಟ್ಟು ಬೇಡ,
ನಾನು ಫೋಟೋಗೆ ಇರ್ತೀನೋ ಸಾಕು ಇಲ್ಲ ಶೋಕಿ ಮಾಡಕ್ಕೆ ಅವ್ರ ಜೊತೆ ಇರ್ತೀನೋ ಅದು ನಂದು. ನಾನು ಇರ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ. ಇರಿಸ್ಕೊಂತಾರೆ ಬಿಡ್ತಾರೋ ಅವ್ರ ಇಷ್ಟ. ನನಗೆ ಯಾರೋ ಒಬ್ರು ಹಾಕಿದ್ದಾರೆ, ಫೀಮೇಲ್ ಫ್ರೆಂಡ್ಸ್ ಆರ್ ಡೇಂಜರಸ್, ಏನೇನೋ ಹಾಕಿದ್ದಾರೆ. ಫೀಮೇಲ್ ಫ್ರೆಂಡ್ಶಿಪ್ ಆರ್ ಓನ್ಲಿ ಥಿಂಗ್ ವಿಲ್ ರೂನ್ ಯು. ಗುರು, ಫೀಮೇಲ್ ಫ್ರೆಂಡ್ಶಿಪ್ ರೂನ್ ಆಗಲ್ಲ. ಈ ಬೋಳಿ ಮಗ ಕಂಪ್ಲೀಟ್ ಆಗಿ ಲೈವ್ ವಿಡಿಯೋದಲ್ಲಿ ಏನೇನು ಮಾತನಾಡಿದ್ದಾನೆ ಎಲ್ಲಾನು ಕೂಡ ನನ್ನ ಹತ್ರ ಇದೆ. ಸೊ ಗೈಸ್, ಯು ಡೋಂಟ್ ವೆರಿ, ಐ ವಿಲ್ ಅಪ್ಲೋಡ್ ವಿತ್ ಎ ಸೀರೀಸ್ ಆ್ಯಂಡ್ ರೋಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಷ್ಟೇ.